ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಾಮರ್ಸ್ ಕನ್ನಡ ಕ್ಲಾಸಸ್. ಸೊ ಇವತ್ತಿನ ಕ್ಲಾಸ್ ಒಳಗೆ ಸೆಕೆಂಡ್ PUC ಆರ್ಟ್ಸ್ ಅಲ್ಲಿ ಬರುವಂತಹ ಸಮಾಜಶಾಸ್ತ್ರ ಒಂದು ವಿಷಯದಲ್ಲಿ ಬರ್ತಕ್ಕಂತಹ 5 ಮತ್ತು 10 ಅಂಕದ ಪ್ರಶ್ನೆಗಳನ್ನು ನಾನು ಹೇಳತ್ತೀನಿ. ಅಂತಂದರೆ ಈ ಕ್ವಶನ್ ಎಲ್ಲಿಂದ ತೊಗೊಂಡು ಬಂದೀನಿ ಅಂತ ಹೇಳಿದ್ರೆ ನೀವು PUC ವೆಬ್ಸೈಟಲ್ಲಿ ರಿಲೀಸ್ ಮಾಡಿರ್ತಾರಲ್ಲ ಮಾಡೆಲ್ ಕ್ವಶನ್ ಪೇಪರು. ಸೊ ಆ ಒಂದು 3 ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ ಇರ್ತಕ್ಕಂಥ ಒಂದು ಪ್ರಶ್ನೆಗಳನ್ನು ನಾನು ಇಲ್ಲಿ ಹೇಳ್ತೀನಿ. ನೀವು ಈ ಪ್ರಶ್ನೆಗಳನ್ನು ಪ್ರಿಪೇರ್ ಆದ್ರಿ ಅಂತಂದರೆ ನೀವು ಆರಾಮಾಗಿ 50 ಮಾರ್ಕ್ಸನ್ನು ತೆಗಿಬೋದು. ಯಾಕಂತಂದರೆ 5 ಮಾರ್ಕ್ಸ್ ಕ್ವಶನನ್ನು ನಿಮ್ಗೆ ಟೋಟಲ್ ಆಗಿ 9 ಕೇಳ್ತಾರೆ, ನೀವು 6 ಬರೆಯೋದಿರುತ್ತೆ. ಸೊ 6 ಬರೆದ್ರಿ ಅಂತಂದ್ರೆ ನಿಮಗೆ 5 ಮಾರ್ಕ್ಸ್ ಕ್ವಶನಲ್ಲಿ 30 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್ 10 ಮಾರ್ಕ್ಸ್ ಕ್ವಶನನ್ನು 4 ಕ್ವಶನ್ ಕೇಳ್ತಾರೆ, ನೀವು ಅದರೊಳಗೆ 2 ಬರೆದ್ರಿ ಅಂತಂದ್ರೆ ನೀವು ಆರಾಮಾಗಿ ನಿಮಗೆ 20 ಮಾರ್ಕ್ಸ್ ಬರುತ್ತೆ. ಟೋಟಲ್ ಆಗಿ 50 ಮಾರ್ಕ್ಸನ್ನು ನೀವು ಆರಾಮಾಗಿ ತೊಗೋಬೋದು. ಸೊ ಟೈಮ್ ಇಲ್ಲ ಅನ್ನೋರು ಈ ಒಂದು ವಿಡಿಯೋನ ನೋಡ್ರಿ. ಸ್ಟಾರ್ಟ್ ಮಾಡೋಣ. ಫಸ್ಟ್ ಮಾಡೆಲ್ ಕ್ವಶನ್ ಪೇಪರಲ್ಲಿ ಫಸ್ಟ್ ಕ್ವಶನ್ನು, ಭಾರತದಲ್ಲಿ ಆರೀಕರಣ ಪ್ರಕ್ರಿಯೆಯನ್ನು ಕುರಿತು ಟಿಪ್ಪಣಿ ಬರೆಯಿರಿ. ಸೆಕೆಂಡ್ ಕ್ವಶನ್, ಅಸ್ಪೃಶ್ಯತಾ ನಿವಾರಣೆಯಲ್ಲಿ ಮಹಾತ್ಮ ಗಾಂಧೀಜಿಯವರ ಪಾತ್ರವನ್ನು ವಿವರಿಸಿ. ಥರ್ಡ್ ಕ್ವಶನ್, ಮಹಿಳಾ ಸಬಲೀಕರಣದ ಕಾರ್ಯತಂತ್ರಗಳನ್ನು ಪಟ್ಟಿ ಮಾಡಿ. ಫೋರ್ತ್ ಒನ್, ಅವಿಭಕ್ತ ಕುಟುಂಬದ ಅನುಕೂಲಗಳನ್ನು ವಿವರಿಸಿ. ಫಿಫ್ತ್ ಕ್ವಶನ್, ಅವಿಭಕ್ತ ಕುಟುಂಬದ ಬದಲಾವಣೆಗೆ ಕಾರಣವಾದ ಅಂಶಗಳನ್ನು ಚರ್ಚಿಸಿ. ಸಿಕ್ಸ್ತ್ ಕ್ವಶನ್, ಕೊಳಚೆ ಪ್ರದೇಶಗಳ ಬೆಳವಣಿಗೆಗೆ ಕಾರಣಗಳನ್ನು ವಿವರಿಸಿ. ಸೆವೆಂತ್ ಒನ್, ಮ್ಯಾಕ್ಡೊನಾಲ್ಡೀಕರಣದ 5 ತತ್ವಗಳನ್ನು ವಿವರಿಸಿ ಅಥವಾ ಚರ್ಚಿಸಿ. ನೆಕ್ಸ್ಟ್ ಏಟ್ತ್ ಕ್ವಶನ್, ರೂಪರ್ಟ್ ಮರ್ಡಾಕ್ ರವರನ್ನು ಕುರಿತು ಟಿಪ್ಪಣಿಯನ್ನು ಬರೆಯಿರಿ. ನೈನ್ತ್ ಕ್ವಶನ್, ಪಾಶ್ಚಾತ್ಯೀಕರಣದ ಪ್ರಮುಖವಾದಂತಹ ಅಂಶಗಳನ್ನು ವಿವರಿಸಿ. ಸೊ ಇದಿಷ್ಟು ನಿಮ್ಗೆ ಫಸ್ಟ್ ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಗಳಾಗಿರ್ತಾವ. ಇದೇ ರೀತಿಯಾದರೂ ಕೊಡ್ಬೋದು, ಇಲ್ಲ ಇನ್ನೂ 2 ಪೇಪರಲ್ಲಿ ಬರ್ತಕ್ಕಂಥ ಕ್ವಶನ್ಗಳನ್ನು ಹೇಳ್ತೀನಿ. ಟೋಟಲ್ ಆಗಿ ಇವೆಲ್ಲವನ್ನು ಮಿಕ್ಸ್ ಮಾಡಿ ನಿಮಗೆ 9 ಕ್ವಶನ್ಗಳನ್ನು ಕೇಳೋ ಚಾನ್ಸಸ್ ಇರುತ್ತೆ. ಸೊ ಕರೆಕ್ಟಾಗಿ ನೋಡ್ಕೊಳ್ರಿ. ಸೆಕೆಂಡ್ ಮಾಡೆಲ್ ಪೇಪರ್ನಲ್ಲಿ ಫಸ್ಟ್ ಕ್ವಶನ್ನು, ಭಾರತದ ಜನಸಂಖ್ಯಾ ನೀತಿಯ ಅಂಶಗಳನ್ನು ಬರೆಯಿರಿ. ಸೆಕೆಂಡ್ ಒನ್, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣಕ್ಕಾಗಿ ಕೈಗೊಳ್ಳಲಾದ ಯಾವುದಾದರೂ 5 ಸಂವಿಧಾನಾತ್ಮಕ ಅವಕಾಶಗಳನ್ನು ಬರೆಯಿರಿ. ಥರ್ಡ್ ಒನ್, ಮಹಿಳಾ ಸಬಲೀಕರಣದಲ್ಲಿ ಸ್ವಯಂ ಸೇವಾ ಸಂಘಟನೆಗಳ ಪಾತ್ರವನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಫೋರ್ತ್ ಒನ್, ತರವಾಡಿನ ಬಗ್ಗೆ ಟಿಪ್ಪಣಿಯನ್ನು ಬರೆಯಿರಿ. ಫಿಫ್ತ್ ಒನ್, ಅವಿಭಕ್ತ ಕುಟುಂಬದ ಕಾರ್ಯಾತ್ಮಕ ಪರಿವರ್ತನೆಗಳನ್ನು ವಿವರಿಸಿ. ಸಿಕ್ಸ್ತ್ ಒನ್, ಗ್ರಾಮ ಪಂಚಾಯಿತಿಯ ಕಾರ್ಯಗಳನ್ನು ಬರೆಯಿರಿ. ಸೆವೆಂತ್ ಒನ್, ಪುಷ್ಕರ ವಾರ್ಷಿಕ ಜಾತ್ರೆಯನ್ನು ವರ್ಣಿಸಿ. ಏಟ್ತ್ ಒನ್, ಅಗೋಚರ ಮಾರುಕಟ್ಟೆಯ ಕುರಿತು ಟಿಪ್ಪಣಿಯನ್ನು ಬರೆಯಿರಿ. ನೈನ್ತ್ ಒನ್, ಜಾಗತೀಕರಣಕ್ಕೆ ಸಹಾಯಕವಾದಂತಹ ಅಂಶಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಸೊ ಇಷ್ಟು ಕ್ವಶನ್ನು ಸೆಕೆಂಡ್ ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ ಇರತಕ್ಕಂತಹ ಒಂದು ಪ್ರಶ್ನೆಗಳಾಗಿರ್ತವೆ. ಸೊ ಇವುಗಳನ್ನು ನೋಡ್ಕೊಳ್ರಿ. ಇನ್ನು ಥರ್ಡ್ ಮಾಡೆಲ್ ಕ್ವಶನ್ ಥರ್ಡ್ ಪೇಪರಲ್ಲಿ ಇರತಕ್ಕಂಥ ಫಸ್ಟ್ ಕ್ವಶನ್ನ ನೋಡೋಣ. ಡಾಕ್ಟರ್ BS ಗುಹಾರ್ ಅವರು ಭಾರತೀಯ ಜನಾಂಗೀಯ ಸಮೂಹಗಳ ವರ್ಗೀಕರಣವನ್ನು ವಿವರಿಸಿ. ಅಂತಂದರೆ BS ಗುಹಾರ್ ಅವರು ಏನೇನು ವರ್ಗೀಕರಣ ಮಾಡ್ಯಾರ ಅವುಗಳನ್ನು ವಿವರಿಸಿ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಪರಿಶಿಷ್ಟ ಜಾತಿಗಳ ಕಲ್ಯಾಣಕ್ಕಾಗಿ ಕೈಗೊಳ್ಳಲಾದಂತಹ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ವಿವರಿಸಿ. ಥರ್ಡ್ ಒನ್, ಸಮಾನತೆಯತ್ತ ವರದಿಯ ಉದ್ದೇಶಗಳನ್ನು ಬರೆಯಿರಿ. ಫೋರ್ತ್ ಒನ್, ಅವಿಭಕ್ತ ಕುಟುಂಬದ ಯಾವುದಾದರೂ 5 ಲಕ್ಷಣಗಳನ್ನು ವಿವರಿಸಿ. ಫಿಫ್ತ್ ಒನ್, ನರಸಿಂಗನವರ ಪಿತೃಪ್ರಧಾನ ಅವಿಭಕ್ತ ಕುಟುಂಬವನ್ನು ವಿವರಿಸಿ. ಸಿಕ್ಸ್ತ್ ಒನ್, ವಿಶ್ವ ಬ್ಯಾಂಕ್ನ ಪ್ರಕಾರ ಭಾರತದ ಗ್ರಾಮೀಣ ಬಡತನಕ್ಕೆ ಕಾರಣಗಳನ್ನು ಬರೆಯಿರಿ. ಸೆವೆಂತ್ ಒನ್, ಸಮೂಹ ಮಾಧ್ಯಮದ ಕಾರ್ಯಗಳನ್ನು ವಿವರಿಸಿ. ಏಟ್ತ್ ಒನ್, ರೇಡಿಯೋ ಅಥವಾ ಆಕಾಶವಾಣಿಯ ಕುರಿತು ಟಿಪ್ಪಣಿಯನ್ನು ಬರೆಯಿರಿ. ನೈನ್ತ್ ಒನ್, ಭಾರತದಲ್ಲಿ ಆಧುನೀಕರಣ ಪ್ರಕ್ರಿಯೆಯನ್ನು ವಿವರಿಸಿ. ಸೊ ಇಷ್ಟು ಕ್ವಶನ್ ನೋಡ್ರಿ. ನಿಮ್ಗೆ 3ನೇ ಒಂದು ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ ಇರ್ತಕ್ಕಂಥ ಒಂದು ಪ್ರಶ್ನೆಗಳಾಗಿರ್ತವೆ. ಸೊ ಇವುಗಳನ್ನ ನೋಡ್ಕೊಳ್ರಿ. ಟೋಟಲ್ ಆಗಿ 3 ಮಾಡೆಲ್ ಕ್ವಶನ್ ಪೇಪರ್ ಸೇರಿ ನಿಮ್ಗೆ 27 ಕ್ವಶನ್ ಆಗ್ತಾವೆ. ಒಂದೊಂದ್ರೊಳಗೆ 9 ಅಂತಂದ್ರೆ ನೀವು ಈ ಕ್ವಶನ್ಗಳನ್ನು ಪ್ರಿಪೇರ್ ಆದ್ರಿ ಅಂತಂದ್ರೆ ನೀವು ಆರಾಮಾಗಿ 5 ಮಾರ್ಕ್ ಕ್ವಶನನ್ನು ಬಿಡಿಸ್ಬೋದು. ನೆಕ್ಸ್ಟ್ 10 ಅಂಕದ ಪ್ರಶ್ನೆಗಳು ಭಾಗ D ಯಲ್ಲಿ ಕೇಳ್ತಾರೆ. ಈ ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ 30 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ 2 ಕ್ವಶನ್, ಟೋಟಲ್ 4 ಕ್ವಶನ್ ಕೇಳಿರ್ತಾರೆ. ನೀವು 2 ಕ್ವಶನನ್ನು ಆನ್ಸರ್ ಮಾಡಿದರೆ ನಿಮ್ಗೆ ಆರಾಮಾಗಿ 20 ಮಾರ್ಕ್ಸ್ ಬರ್ತಾವೆ, 20 ಮಾರ್ಕ್ಸ್. ಸೊ ಫಸ್ಟ್ ಮಾಡೆಲ್ ಪೇಪರ್ನಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಯನ್ನು ವ್ಯಾಖ್ಯಾನಿಸಿ, ರಾಷ್ಟ್ರೀಯ ಭಾವೈಕ್ಯತೆಯ ಸವಾಲುಗಳನ್ನು ವಿವರಿಸಿ. ಸೆಕೆಂಡ್ ಒನ್, ಬುಡಕಟ್ಟು ಪಂಗಡವನ್ನು ವ್ಯಾಖ್ಯಾನಿಸಿ, ಬುಡಕಟ್ಟಿನ ಬದಲಾಗುತ್ತಿರುವ ಪರಿಕಲ್ಪನೆಗಳನ್ನು ವಿವರಿಸಿ. ಥರ್ಡ್ ಕ್ವಶನ್, ಗ್ರಾಮೀಣ ಅಧ್ಯಯನದ ಮಹತ್ವವನ್ನು ವಿವರಿಸಿ. ಫೋರ್ತ್ ಒನ್, ಕರ್ನಾಟಕದ ರಾಜ್ಯ ರೈತ ಸಂಘವು ಸರ್ಕಾರದ ಮುಂದಿಟ್ಟಂತಹ 10 ಬೇಡಿಕೆಗಳನ್ನು ಪಟ್ಟಿ ಮಾಡಿ. ಈ 4 ಕ್ವಶನ್ಗಳು ನಿಮ್ಗೆ ಫಸ್ಟ್ ಮಾಡೆಲ್ ಪೇಪರ್ನಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಗಳಾಗಿರ್ತವೆ. ಇವುಗಳಲ್ಲಿ 2 ಬರೆಯೋದಿರುತ್ತೆ. ಇನ್ನು ಸೆಕೆಂಡ್ ಮಾಡೆಲ್ ಪೇಪರ್
ಏಕತೆ ಎಂದರೇನು? ಭಾರತದ ಏಕತೆಯ ಸ್ವರೂಪವನ್ನು ವಿವರಿಸಿ. ಇದು ಫಸ್ಟ್ ಒನ್. ಸೆಕೆಂಡ್ ಒನ್, ಪರಿಶಿಷ್ಟ ಪಂಗಡದ ಸಮಸ್ಯೆಗಳನ್ನು ವಿವರಿಸಿ. ಥರ್ಡ್ ಒನ್, ರೈತರ ಆತ್ಮಹತ್ಯೆಯನ್ನು ತಡೆಗಟ್ಟಲು ಸರ್ಕಾರ ಕೈಗೊಂಡಂತಹ ಇತ್ತೀಚಿನ ಕ್ರಮಗಳನ್ನು ವಿಶ್ಲೇಷಿಸಿ. ಫೋರ್ತ್ ಒನ್, ಮಲಪ್ರಭಾ ಹೋರಾಟವನ್ನು ಚರ್ಚಿಸಿ. ಈ 4 ಕ್ವಶನ್ನಲ್ಲಿ 2 ಕ್ವಶನ್ ಬರೆಯೋದಿರುತ್ತೆ. ಇವನ್ನೇ ಕೇಳ್ಬೋದು, ಇಲ್ಲ ಎಲ್ಲನೂ ಮಿಕ್ಸ್ ಮಾಡಿ ಟೋಟಲ್ 4 ಕ್ವಶನನ್ನು ನಿಮಗೆ ಕೇಳ್ಬೋದು. ಇನ್ನು ನೆಕ್ಸ್ಟ್ ಥರ್ಡ್ ಮಾಡೆಲ್ ಪೇಪರ್. ಫಸ್ಟ್ ಕ್ವಶನ್, ಕರ್ನಾಟಕದ ಜನಸಂಖ್ಯಾ ಚಿತ್ರಣವನ್ನು ವಿವರಿಸಿ. ಸೆಕೆಂಡ್ ಒನ್, ಜಾತಿಯನ್ನು ವ್ಯಾಖ್ಯಾನಿಸಿ. ಜೊತೆಗೆ ಜಾತಿಯ ಸಾಂಪ್ರದಾಯಿಕ ಲಕ್ಷಣಗಳನ್ನು ವಿವರಿಸಿ. ನೆಕ್ಸ್ಟ್ ಥರ್ಡ್ ಕ್ವಶನ್, ಭಾರತದ ನಗರಗಳ ಸಮಸ್ಯೆಗಳನ್ನು ಸಂಕ್ಷಿಪ್ತವಾಗಿ ಚರ್ಚಿಸಿ. ಫೋರ್ತ್ ಒನ್, ಕರ್ನಾಟಕದ ದಲಿತ ಚಳುವಳಿಯನ್ನು ವಿವರಿಸಿ. ಸೊ ಈ 4 ಕ್ವಶನ್ನು ಥರ್ಡ್ ಮಾಡೆಲ್ ಪೇಪರ್ನಲ್ಲಿ ಇರ್ತಕ್ಕಂತಹ ಒಂದು ಪ್ರಶ್ನೆಗಳಾಗಿರ್ತಾವ. ಸೊ ಇವುಗಳಲ್ಲಿ 2 ಬರೆಯೋದಾಗಿರುತ್ತಾ. ಇವೇ ಕ್ವಶನ್ ಬರ್ಬೋದು, ಅಂದರೆ ಈ ಮಾಡೆಲ್ ಕ್ವಶನ್ ಪೇಪರ್ ಏನು 3 ಅದಾವಲ್ಲ ಅವುಗಳಲ್ಲೇ ಒಂದು ಮಾಡೆಲ್ ಕ್ವಶನ್ ಪೇಪರ್ನ ಪ್ರಶ್ನೆಗಳನ್ನು ಕೇಳ್ಬೋದು. ಇಲ್ಲಿದ್ದನ್ನ ಟೋಟಲ್ ಆಗಿ 12 ಕ್ವಶನ್ ಆದವಲ್ಲ 3 ಮಾಡೆಲ್ ಪೇಪರ್ ಸೇರಿಸಿ 12ರಲ್ಲಿ 4 ಯಾವಾದರೂ ಕೇಳ್ಬೋದು. ಸೊ ಇವುಗಳನ್ನು ಕರೆಕ್ಟಾಗಿ ನೋಡ್ಕೊಳ್ರಿ. ಇವನ್ನ ಬಿಟ್ಟು ನಿಮಗೆ ಬೇರೆ ಕೇಳೋಕ್ಕೆ ಸಾಧ್ಯನೇ ಇಲ್ಲ. 100% ಗ್ಯಾರಂಟಿ ನಾನು ಕೊಡ್ತೀನಿ. ಸೊ ನೀವು ಆರಾಮಾಗಿ ಇವುಗಳನ್ನು ಪ್ರಿಪೇರ್ ಆದ್ರಿ ಅಂತಂದ್ರೆ ನೀವು 50 ಮಾರ್ಕ್ಸನ್ನು ಕನ್ಫರ್ಮ್ ನಾನು ಹೇಳ್ತೀನಿ, 50 ಮಾರ್ಕ್ಸ್ ನಿಮಗೆ ಬಂದೇ ಬರ್ತಾವೆ. ಕರೆಕ್ಟಾಗಿ ನೀವು ಆನ್ಸರ್ನ ಬರೆದಿದ್ದೇ ಆಯಿತು ಅಂತಂದ್ರೆ. ಸುಮ್ಮನೆ ನಿಮಗೆ ಹೆಂಗೆ ಬೇಕೋ ಹಂಗೆ ಬರೆದ್ರೆ ನಿಮಗೆ ಔಟ್ ಆಫ್ ಔಟ್ ಮಾರ್ಕ್ಸ್ ಬರಲ್ಲ, ಮಾರ್ಕ್ಸ್ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಆನ್ಸರ್ನ ಬರೆಯೋದು ಕೂಡ ಒಂದು ಕಲೆಯಾಗಿರುತ್ತೆ. ಅಂತಂದರೆ ಫಸ್ಟ್ ಯಾವುದೇ ಕ್ವಶನ್ ಆಗಿರಲಿ, 5 ಮಾರ್ಕ್ಸ್ದಾಗಿರಲಿ 10 ಮಾರ್ಕ್ಸ್ದಾಗಿರಲಿ, ಇಂಟ್ರೊಡಕ್ಷನ್ನು, ಅದು ನೆಕ್ಸ್ಟ್ ಅದರೊಳಗೆ ಮೀನಿಂಗು ಡೆಫಿನೇಷನ್ ಬರೀರಿ. ನೆಕ್ಸ್ಟ್ ಎಕ್ಸ್ಪ್ಲನೇಷನಲ್ಲಿ ಪಾಯಿಂಟ್ಸ್ಗಳನ್ನು ಎಕ್ಸ್ಪ್ಲೇನ್ ಮಾಡಿರಿ. ನೆಕ್ಸ್ಟ್ ಕನ್ಕ್ಲೂಷನನ್ನು ಎಲ್ಲ ಒಂದು ಪ್ರಶ್ನೆಗಳಿಗೆ ಕಂಪಲ್ಸರಿಯಾಗಿ ಬರೀಲೇಬೇಕು. ಸೊ ಈ ಥರ ಮಾಡಿದಾಗ ಮಾತ್ರ ನಿಮ್ಗೆ ಔಟ್ ಆಫ್ ಔಟ್ ಮಾರ್ಕ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಯಿತು ಅಂತ ನಾನು ಅಂದ್ಕೊಂಡಿನಿ. ಯೂಸ್ ಆದರೆ ಒಂದು ಲೈಕ್ ಮಾಡಿರಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ. ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.